ಸೊ ನೀವು ಬ್ರಾಂಕ್ಯಲ್ ಅಸ್ತಮಾ ಅಥವಾ ಆಸ್ತಮಾ ಅಂತ ಕೇಳಿರ್ಬೋದು, ಅಲರ್ಜಿಕ್ ಬ್ರಾಂಕೈಟಿಸು, ದಮ್ಮು ರೋಗ, ಈ ಥರ ಎಲ್ಲ ನೀವು ಕೇಳಿರ್ತೀರಿ. ಈ ಚಳಿಗಾಲ ಅಥವಾ ಮಳೆಗಾಲದಲ್ಲೇ ಇದು ಅತಿ ಹೆಚ್ಚು ಕಾಣಿಸ್ಕೊಳ್ತದೆ. ಸೊ ಕೆಲವರಿಗೆ ಅದು ಹುಟ್ಟಿದಾಗಿಂದನೇ ಇರ್ತದೆ, ಕೆಲವರಿಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು ಅಲರ್ಜಿ. ಶೀತ ಆಗ್ಬೋದು, ಪದೇ ಪದೇ ಶೀತ ಆಗೋಂಥದ್ದು, ಪದೇ ಪದೇ ಕೆಮ್ಮು ಬರೋ ಅಂಥದ್ದು, ಕೆಮ್ಮು ಅಥವಾ ಉಸಿರಾಡುವಾಗ ಒಂಥರ ಸೌಂಡ್ ಬರೋ ಅಂಥದ್ದು, ವೀಸಿಂಗ್ ಅಂತ ಏನು ಕರಿತೀವಿ, ಅದನ್ನು ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಥವಾ ಅಸ್ತಮಾ ಅಂತ ಕರಿತೀವಿ. ಈ ಸೀಸನಲ್ಲೇ ಯೂಶಲಿ ಜಾಸ್ತಿ ಇರುತ್ತೆ. ಯಾವುದೇ ಇನ್ಫೆಕ್ಷನ್ ಆದಾಗ ಅದು ಮತ್ತೆ ಅದನ್ನು ಮುಂದುವರೆದುಕೊಂಡು ಕೆಮ್ಮು ಕಂಟಿನ್ಯೂಸ್ ಇರೋ ಅಂಥದ್ದು, ಅದನ್ನು ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅನ್ಬೋದು. ಅಥವಾ ಚಳಿಗೆ ಹೋದ ಕೂಡಲೇ ಅಥವಾ ಧೂಳಿಗೆ ಹೋದ ಕೂಡಲೇ ಯೂಶಲಿ ಉಸಿರಾಟಕ್ಕೆ ತೊಂದರೆ ಅಥವಾ ಮೂಗಲ್ ಸುರಿಯೋದು, ಈ ಥರ ಎಲ್ಲ ಆದರೆ ನಾವು ಅದನ್ನು ಅಲರ್ಜಿಕ್ ರೈನೈಟಿಸ್ ಅಥವಾ ಬ್ರಾಂಕೈಟಿಸ್ ಅಂತ ಕರಿತೀವಿ. ಇದಕ್ಕೆ ಮುಂಚೆ ಥರ ಸಫರ್ ಆಗೋದು ಬೇಡ. ಖಂಡಿತವಾಗ್ಲೂ ಟ್ರೀಟ್ಮೆಂಟ್, ಸರಿಯಾದ ಟ್ರೀಟ್ಮೆಂಟ್ ಅಂದರೆ ಸೈಡ್ ಎಫೆಕ್ಟ್ಸ್ಗಳು ಇಲ್ದಿತಿ ಟ್ರೀಟ್ಮೆಂಟ್ಗಳಿದ್ದಾವೆ. ಮುಂಚೆ ಎಲ್ಲ ಮೀನು ನುಂಗೋದಿರ್ಬೋದು ಅಥವಾ ಸ್ಟೀರಾಯ್ಡ್ಸು ಅಂಥವೆಲ್ಲ ಟ್ರೀಟ್ಮೆಂಟ್ಗಳು ಬರ್ತಿತ್ತು. ಈಗ ಯಾವುದೇ ನಾವು ಮೆಡಿಸಿನ್ ಏನು ತಗೋತೀವಿ ಅದು ಅತಿ ಹೆಚ್ಚು ರಕ್ತಕ್ಕೆ ಸೇರದೆ ಲಂಗ್ಸ್ ಎಲ್ಲಿ ತೊಂದರೆ ಇದೆ, ಲಂಗ್ಸ್ ಅಥವಾ ಶ್ವಾಸಕೋಶ ಅಂತ ನಾವೇನಂತೀವಿ ಅಲ್ಲಿ ತೊಂದರೆ ಇರುತ್ತೆ, ಅಲ್ಲಿಗೆ ಹೋಗಿ ಮೆಡಿಸಿನ್ ಕೆಲಸ ಮಾಡಿ ಹೊರಗೆ ಬರುತ್ತೆ. ಸೊ ನೀವು ನೋಡಿರ್ಬೋದು, ಇದನ್ನು ನಾವು ಇನ್ಹೇಲರ್ಸ್ ಅಂತ ಕರಿತೀವಿ. ಮೀಟರ್ ಡೋಸ್ ಇನ್ಹೇಲರ್ಸ್ ಅಂತ ಇರ್ತವೆ, ಅಥವಾ ಡ್ರೈ ಪೌಡರ್ ಇನ್ಹೇಲರ್ಸ್ ಅಂತ ಕರಿತೀವಿ ನಾವು. ಇದು ಯೂಶಲಿ ತುಂಬ ಜನರ ಪ್ರಕಾರ ಇದು ಕೆಟ್ಟದ್ದು, ಇದು ಅಭ್ಯಾಸ ಆಗ್ಬಿಡುತ್ತೆ ತೊಗೊಂಡ್ರೆ, ಇಂಥವೆಲ್ಲ ಯೂಶಲಿ ತಪ್ಪು. ಇದರಿಂದ ಯೂಶಲಿ ಆದಷ್ಟು ಕಡಿಮೆ ಸೈಡ್ ಎಫೆಕ್ಟ್ ಇರುವಂತಹ ಮೆಡಿಸಿನ್ಗಳಿವು. ಅಲರ್ಜಿಕ್ ಬ್ರಾಂಕೈಟಿಸ್ ಅಥವಾ ಬ್ರಾಂಕ್ಯಲ್ ಅಸ್ತಮಾಗೆ ತುಂಬ ಕಡಿಮೆ ಸೈಡ್ ಎಫೆಕ್ಟ್ಸ್ ಇರ್ತವೆ, ಬಟ್ ಸರಿಯಾಗಿ ತಗೋಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಸ್ಪೇಸರ್ ಇಟ್ಕೊಂಡು ಅದನ್ನು ಸರಿಯಾಗಿ ತಗೊಂಡ್ರೆ ಮಾತ್ರ, ಸರಿಯಾಗಿ ಸಮಯದಲ್ಲಿ ಮತ್ತು ಸರಿಯಾಗಿ ತಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಿತಿ ಈ ಅಸ್ತಮಾ, ಅಲರ್ಜಿಕ್ ಬ್ರಾಂಕೈಟಿಸ್ ಅಥವಾ ದಮ್ಮು ರೋಗನ ನಾವು ಕಂಪ್ಲೀಟಾಗಿ ಸರಿ ಮಾಡ್ಕೊಳಕ್ಕೆ ಸಾಧ್ಯ. ಮಕ್ಕಳಲ್ಲೇ ಯೂಶಲಿ ಜಾಸ್ತಿ ಕಾಣ್ತೀವಿ, ಪಾಪ ಶಾಲೆಗೆ ಹೋಗೋಕ್ಕಾಗಿರಲ್ಲ, ಬೆಳವಣಿಗೆ ಕಡಿಮೆ ಆಗ್ತಾ ಇರ್ತದೆ. ಸರಿಯಾದ ಸಮಯದಲ್ಲಿ ಕರೆಕ್ಟಾಗಿ ಇನ್ಹೇಲರ್ಸ್ ಕೊಟ್ಟರೆ ಖಂಡಿತವಾಗ್ಲೂ ಅವರೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ರಾತ್ರಿ ನಿದ್ದೆ ಬರ್ತಾ ಇರಲ್ಲ, ಕೆಮ್ಮು ಬರ್ತಾ ಇರ್ತದೆ. ಸೊ ಅಂಥವರು ವೈದ್ಯರನ್ನು ಸಂಪರ್ಕಿಸಿ ಇನ್ಹೇಲರ್ಸ್ನ ತಗೊಂಡ್ರೆ ಇಮಿಡಿಯೇಟಾಗಿ ಯೂಶಲಿ ಅವರಿಗೆ ರಿಲೀಫ್ ಸಿಗ್ತದೆ.